ನಾನು ಕೂತ್ಕೊಳ್ಳೋದಿಲ್ಲ. ಬೈ ನೇಚರ್ ನಮ್ಮ ರಾಜ್ಯ ಸರ್ಕಾರದ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ನಮ್ಮ ಎಂ ಪಿಗಳೇನು ಮಾಡ್ತಾರೆ? ನಮ್ಮ ಎಂ ಪಿಗಳು ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಬಗ್ಗೆ, ರಾಜ್ಯ ಸರ್ಕಾರದ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡುವ ಒಂದು ಭಾವನೆ ನಮ್ಮ ಪ್ರತಿನಿಧಿಗಳಿಗೆ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಮಾತನಾಡ್ತಾರೆ. ಇಲ್ಲೇ ನಮ್ಮ ಬಾಬು ಓದಿದ್ದಾರೆ, ಎಷ್ಟು ಸ್ಪೀಚಸ್ ಮಾಡಿದ್ದಾರೆ ಈ ಕಳೆದ 5 ತಿಂಗಳಲ್ಲಿ. ಕೂತ್ಕೊಳ್ಳೋದಿಲ್ಲ, ನಾವು ಹೋರಾಟ ಮಾಡಿದ್ವಿ. ಈಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಶಾಸಕರು, ನಮ್ಮ ಚಿಕ್ಕಬಳ್ಳಾಪುರದ ಎಂ ಪಿ, ಹೀಗೆ ಚಿತ್ರದುರ್ಗದ ಎಂ ಪಿ, ಈಗ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೂತ್ಕೊಳ್ಳೋದಿಲ್ಲ, ಹೋರಾಟ ಮಾಡುತ್ತೆ. ಅದರಿಂದ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ. ದಯಮಾಡಿ ನಾವು ರಾಜ್ಯ ಸರ್ಕಾರದ ಯಾವುದೇ ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಅವರ ಹೋರಾಟಕ್ಕೆ ಸಹಕರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ನೀರಿನ ವಿಷಯದಲ್ಲಿ ಇವತ್ತು ಇದಾದ ಮೇಲೆ 15.5 TMC ನೀರನ್ನು ಅಲಾಟ್ ಮಾಡಿದ್ದಾರೆ. ಮೊದಲು 272 TMC ನೀರಿತ್ತು, ಈಗ 15.8 TMC ನೀರನ್ನು ಅಲಾಟ್ ಮಾಡಿದ್ದಾರೆ. ಕೃಷ್ಣ ಗೋದಾವರಿ ಏನು ಕಾವೇರಿ, ಈ ಒಂದು ನೀರನ್ನ ಗೋದಾವರಿಯನ್ನು ತಮಿಳುನಾಡಿಗೆ ತೆಗೆದುಕೊಂಡು ಹೋಗುವಾಗ 15.89 TMC ದಯಮಾಡಿ ನಿಮ್ಮಲ್ಲಿ ಏನ್ ಹೇಳಿದ್ದಾರೆ? ಇದನ್ನ ಘಟಪ್ರಭಾಕ್ಕೆ ಈ ನೀರನ್ನ ನಾವು ಡೈವರ್ಟ್ ಮಾಡ್ತೇವೆ, ಘಟಪ್ರಭಾದಲ್ಲಿ ನೀರಿಲ್ಲ, ಮಲಪ್ರಭಾದಲ್ಲಿ ನೀರಿಲ್ಲ, ಇದನ್ನು ಡೈವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಘಟಪ್ರಭಾ ಎಲ್ಲಾಯಿತು, ಕಾವೇರಿ ಎಲ್ಲಾಯಿತು. ಘಟಪ್ರಭಾಕ್ಕೆ ನೀರನ್ನ ಈ ಏನು ಗೋದಾವರಿಯಿಂದ ನಾವು ಕಾವೇರಿಗೆ ನೀರನ್ನ ತೆಗೆದುಕೊಂಡು ಹೋಗೋ ನಾಲೆ ಹೊಡಿತೀವಲ್ಲ, ಆ ನಾಲೆಗೂ ಘಟಪ್ರಭಾ ಒಂದು ಜಲಾಶಯದ ಏನು ಇದು
ನೀರು ಶೇಖರಣೆ ಜಾಗ ಇದೆಯಲ್ಲ ಘಟಪ್ರಭಾದ ಒಂದಕ್ಕೆ ಸಂಬಂಧನೇ ಇಲ್ಲ. ಅದೆಲ್ಲ ಹೋಗುತ್ತೆ. ಹೇಗಿದೆ ನೋಡಿ ಇಲ್ಲಿ, ಅದು ಹೋಗೋದು ಗೋದಾವರಿಯಿಂದ ತಮಿಳುನಾಡು ತೆಲಂಗಾಣ ಹಾಗೆ ಹೋಗುತ್ತೆ. ಇಲ್ಲಿಗೆ 15.89 TMC ನೀರು ಇಲ್ಲಿಗೆ ಘಟಪ್ರಭಾಕ್ಕೆ ಇಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ ಅಂತ ಅಲಾಟ್ ಮಾಡಿದ್ದೀವಿ ಅಂತ ಹೇಳಿ.